ಆತ್ಮೀಯ ವಿದ್ಯಾರ್ಥಿಗಳೇ, ಫಸ್ಟ್ PUC ಫಿಸಿಕ್ಸ್ ಅಲ್ಲಿ ಈಗಾಗಲೇ ನಿಮಗೆ 5 ಪಾಠಗಳಲ್ಲಿ ಒಂದು ಎಕ್ಸಾಮ್ ಪ್ರಿಪರೇಷನ್ ಅಂತ ಏನು ಡಿಸ್ಕಷನ್ ಆಗಿದೆ. 1 ಮಾರ್ಕ್ ಕ್ವಶನ್ಸ್ ಅನ್ನ ಫಸ್ಟ್ ಪಾರ್ಟ್ ಅಲ್ಲಿ ನಿಮಗೆ ಅಂದ್ರೆ ಫಸ್ಟ್ ಪಾರ್ಟ್ ಆಫ್ ದ ಟೆಕ್ಸ್ಟ್ ಬುಕ್ ಅನ್ನು ಕೊಟ್ಟಿದ್ದೆ. ಸೆಕೆಂಡ್ ಪಾರ್ಟ್ ಬೇಕು ಅಂತ ನೀವು ಕೇಳ್ತಾ ಇದ್ರಿ, ಸೊ ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಇವತ್ತು ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಮೊನ್ನೆಯಿಂದ ತುಂಬಾ ಕೇಳ್ತಾ ಇದ್ದೀರಿ, ಔಟ್ ಅಂದ್ರೆ 70 ಔಟ್ ಆಫ್ 70 ತೆಗೆಯುವಂತ ಸ್ಟೂಡೆಂಟ್ಸ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿ, ಸೊ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ಪೂರ್ತಿ ಸೆಕೆಂಡ್ ಇಯರ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಜೊತೆಗೆ KCET ನ ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಇವತ್ತೇನ್ ಮಾಡುವ ಕೇಳಿದ್ರೆ 1 ಮಾರ್ಕ್ ಕ್ವಶನ್ಸ್ ವಿತ್ ಆನ್ಸರ್, ಯಾಕೆಂದ್ರೆ ಆನ್ಸರ್ ಬೇಕು ಸರ್, ಹುಡ್ಕಕ್ಕಾಗಲ್ಲ ಅಂತೇಳಿ. ಸೊ ರಿಮೈನಿಂಗ್ ಚಾಪ್ಟರ್ಸ್ ಏನಿದೆ 9 to 15 ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಅಲ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಸಾಲಿಡ್ ಚಾಪ್ಟರ್ ನ ಹೋದ್ರೆ ಡಿಫೈನ್ ಸ್ಟ್ರೆಸ್ ಅಂತೇಳಿ ಎಲ್ಲ 1 ಮಾರ್ಕ್ಸಿಗೆ ಕೇಳುವಂತ ಕ್ವಶನ್ಸ್. ನಿಮ್ಗೆ ಏನಾಗುತ್ತೆ, ಇದನ್ನ ಕಲ್ತ್ಕೊಂಡ್ರೆ 5 ಮಾರ್ಕ್ಸಿನ ಕ್ವಶನ್ಗೂ ಅಟ್ಯಾಚ್ ಮಾಡಿರ್ತಾರೆ, ಸೊ ಅಲ್ಲೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ ಸ್ಟ್ರೆಸ್ಗೆ ನಾವು ಡಿಫೈನ್ ಮಾಡೋದಾದ್ರೆ ದ ರಿಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಈಸ್ ನೌನ್ ಆಸ್ ಸ್ಟ್ರೆಸ್ ಅಂತ. ಇದು ಆಕ್ಚುಲಿ ಒರಿಜಿನಲ್ ಡೆಫಿನೇಷನ್. ಕೆಲವೊಮ್ಮೆ ಫೋರ್ಸ್ ಪರ್ ಏರಿಯಾ ಬರೆದ್ರು ಸರಿಯಾಗುತ್ತೆ, ಡಿಪೆಂಡ್ ಆಫ್ ಆನ್ ಯುವರ್ ಲೆಕ್ಚರ್ಸ್ ಅಲ್ವಾ. ನಿಮ್ಮ ಕ್ಲಾಸಲ್ಲಿ ಆ ಥರ ಬರೀಸಿದ್ರೆ ಅದನ್ನೇ ಬರೀರಿ, ನಾನು ಹೇಳಿದೆ ಅಂತ ಚೇಂಜ್ ಮಾಡೋದು ಬೇಡ. ಬಟ್ ಆಕ್ಚುಲಿ ರಿಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾಗೆ ನಾವು ಸ್ಟ್ರೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಕೇಳಿದ್ರೆ ಸ್ಟ್ರೇನ್ ಅನ್ನ ಡಿಫೈನ್ ಸ್ಟ್ರೇನ್ ಅಂತ ಕೇಳಿದ್ರೆ ರೇಷಿಯೋ ಆಫ್ ಚೇಂಜ್ ಇನ್ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್. ಇದು ಓಕೆ, ಈ ಡೆಫಿನೇಷನ್ಸ್ ಚೇಂಜ್ ಇನ್ ಡೈಮೆನ್ಷನ್ ಅಂದಾಗ ಲೆಂತ್ ಇರ್ಬೋದು ಅಥವಾ ಶೇಪ್ ಇರ್ಬೋದು, ವಾಲ್ಯೂಮ್ ಇರ್ಬೋದು. ಸೊ ಡೈಮೆನ್ಷನ್ ಅಂದಾಗ ಕವರ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ಡೆಫಿನೇಷನ್ ಓಕೆ. ನೆಕ್ಸ್ಟ್ ಹುಕ್ಸ್ ಲಾ ಆಫ್ ಇಲಾಸ್ಟಿಸಿಟಿ ಅಂತ ಹೇಳಿ. ಸೊ ಹುಕ್ಸ್ ಲಾ ಸ್ಟೇಟ್ಮೆಂಟ್ ಅನ್ನ ಹೇಳಿ ಅಂತೇಳಿ. ವಿತ್ ಇನ್ ಇಲಾಸ್ಟಿಕ್ ಲಿಮಿಟ್ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೇನ್ ಅಂತೇಳಿ. ಅಂದ್ರೆ ಈ ವರ್ಡ್ ಬೇಕು, ವಿತ್ ಇನ್ ಇಲಾಸ್ಟಿಕ್ ಲಿಮಿಟ್ ಅಂತೇಳಿ. ಯಾಕೆಂದ್ರೆ ಈ ಹುಕ್ಸ್ ಲಾ ಅನ್ನೋದೇನಿದೆ ಒಂದು ಎಂಪಿರಿಕಲ್ ಲಾ ಅಂತ ಹೇಳ್ತಾರೆ, ಅಂದ್ರೆ ಎಕ್ಸ್ಪೆರಿಮೆಂಟಲಿ ನೋಡಿರುವಂತದ್ದು, ಥಿಯರಿಟಿಕಲಿ ಇದನ್ನ ಡಿರೈವ್ ಮಾಡಿದ್ದಲ್ಲ ಅಂತೇಳಿ. ಸೊ ಓಕೆ, ನೆಕ್ಸ್ಟ್ ವಾಟ್ ಈಸ್ ಇಲಾಸ್ಟಿಕ್ ಲಿಮಿಟ್ ಅಂತ. ಇಲಾಸ್ಟಿಕ್ ಲಿಮಿಟ್ ಅಂದ್ರೆ ಏನು ಅಂತೇಳಿ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸ್ಟ್ರೆಸ್ ಬಿಲೋ ವಿಚ್ ಹುಕ್ಸ್ ಲಾ ಇಸ್ ಅಪ್ಲಿಕೇಬಲ್. ಅಂದ್ರೆ ಎಲ್ಲಿವರೆಗೆ ಹುಕ್ಸ್ ಲಾ ಅಪ್ಲೈ ಆಗುತ್ತೆ, ಇಲಾಸ್ಟಿಕ್ ಲಿಮಿಟ್ ಇರುವವರೆಗೆ. ಅದ್ರ ಅರ್ಥ ಇಂಡೈರೆಕ್ಟ್ಲಿ ಇಲಾಸ್ಟಿಕ್ ಲಿಮಿಟ್ ಅನ್ನೋದು ನಾವು ಹೆಂಗೆ ಹೇಳ್ತೀವಿ ಕೇಳಿದ್ರೆ ಹುಕ್ಸ್ ಲಾ ಅಲ್ಲಿ ಒಬೆ ಆಗಬೇಕು. ಹುಕ್ಸ್ ಲಾವನ್ನ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸ್ಟ್ರೆಸ್ ಬಿಲೋ ವಿಚ್ ಹುಕ್ಸ್ ಲಾ ಇಸ್ ಅಪ್ಲಿಕೇಬಲ್ ಅಂತ. ಗುಡ್ ಡೆಫಿನೇಷನ್. ನೆಕ್ಸ್ಟ್, ವಿಚ್ ಪ್ರಾಪರ್ಟಿ ಆಫ್ ಸಾಲಿಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರೀಗೇನಿಂಗ್ ಇಟ್ಸ್ ಶೇಪ್ ಅಂಡ್ ಸೈಜ್ ವೆನ್ ಡಿಫಾರ್ಮಿಂಗ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಈಸ್ ರಿಮೂವ್ಡ್. ಡಿಫಾರ್ಮಿಂಗ್ ಫೋರ್ಸ್ ಅನ್ನ ರಿಮೂವ್ ಮಾಡಿದ್ರೆ ರೀಗೇನ್ ಆಗಬೇಕು. ಯಾವ ಪ್ರಾಪರ್ಟಿ ಅದು? ಇಲಾಸ್ಟಿಕ್ ಪ್ರಾಪರ್ಟಿ. ನೆಕ್ಸ್ಟ್ ಏನು ಕೇಳಿದ್ರೆ ವಾಟ್ ಈಸ್ ಇಲಾಸ್ಟಿಸಿಟಿ. ನೋಡಿ, ಈ ತರ ಕೆಲವೊಮ್ಮೆ ಕ್ವಶನ್ ದೊಡ್ಡದಿರುತ್ತೆ, ಆನ್ಸರ್ ಸಣ್ಣದಿರುತ್ತೆ, ಕೆಲವೊಮ್ಮೆ ಕ್ವಶನ್ ಸಣ್ಣದಿರುತ್ತೆ, ಆನ್ಸರ್ ದೊಡ್ಡದಿರುತ್ತೆ. ಇಲಾಸ್ಟಿಸಿಟಿ ಅಂದ್ರೆ ಏನು ಅಂತೇಳಿ, ದ ಪ್ರಾಪರ್ಟಿ ಆಫ್ ಎ ಬಾಡಿ by virtue of which it tends to regain its original shape and size when applied force is removed is known as elasticity. Next, define modulus of elasticity ಅಂತೇಳಿ. So the ratio of stress to corresponding strain is called modulus of elasticity. ಯಾವುದೇ ಸ್ಟ್ರೆಸ್ ಇರ್ಬೋದು, ಯಾವುದೇ ಸ್ಟ್ರೇನ್ ಇರ್ಬೋದು, ಜನರಲಿ ನಾವೇನಂತೀವಿ ಆ ರೇಷಿಯೋಗೆ modulus of elasticity ಅಂತ ಹೇಳ್ತೀವಿ. ರೈಟ್ ದ SI ಯೂನಿಟ್ ಆಫ್ ಸ್ಟ್ರೆಸ್ ಅಂತೇಳಿ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೋದು, ಇಲ್ಲ ಪಾಸ್ಕಲ್ ಅಂತಾನು ಬರೀಬಹುದು. ಯಾಕೆಂದ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಪ್ರೆಷರ್ ಅಲ್ವಾ. ಇಲ್ಲಿಗೆ ಈ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಸಾಲಿಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್, ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಫ್ಲೂಯಿಡ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಮೆನ್ಷನ್ ಒನ್ ಅಪ್ಲಿಕೇಶನ್ ಆಫ್ ಪಾಸ್ಕಲ್ಸ್ ಲಾ. ನೋಡಿ, ಇವೆಲ್ಲ ರಿಪೀಟ್ ಆಗುತ್ತೆ. 3 ಮಾರ್ಕ್ಸ್ ಬಂದ್ರೆ ಬೇರೆ, 5 ಮಾರ್ಕ್ಸ್ ಬಂದ್ರೆ ಅದೇ ಕ್ವಶನ್ಸ್ ಇರುತ್ತೆ. ಕಂಡೀಷನ್ಸ್, ಆನ್ಸರ್ ಬರೆಯೋ ಸ್ಟೈಲ್ ಬೇರೆ ಆಗುತ್ತೆ ಅಷ್ಟೇ. ಇಲ್ಲಿ ಹೈಡ್ರೋಲಿಕ್ ಲಿಫ್ಟ್ ಇರ್ಬೋದು ಅಥವಾ ಸ್ಟೇಟ್. ನೆಕ್ಸ್ಟ್ ಕ್ವಶನ್ ಸ್ಟೇಟ್ ಬರ್ನೋಲಿಸ್ ಪ್ರಿನ್ಸಿಪಲ್ ಅಂತೇಳಿ. ನಾನು ಒಂದು ಸ್ಟೆಪ್ ಮುಂದೋದೆ. ಮೆನ್ಷನ್ ಒನ್ ಅಪ್ಲಿಕೇಶನ್ ಆಫ್ ಪಾಸ್ಕಲ್ಸ್ ಲಾದಲ್ಲಿ ಹೈಡ್ರೋಲಿಕ್ ಲಿಫ್ಟ್ ಇರ್ಬೋದು, ಹೈಡ್ರೋಲಿಕ್ ಬ್ರೇಕ್ ಇರ್ಬೋದು, ಯಾವ್ದನ್ನಾದ್ರೂ ಒಂದು ಬರೆದ್ರೆ ಸಾಕಾಗುತ್ತೆ. ಆ ಸ್ಟೇಟ್ ಬರ್ನೋಲಿಸ್ ಪ್ರಿನ್ಸಿಪಲ್ ಸ್ಟೇಟ್ಮೆಂಟ್ ಅನ್ನ ಬರಿಬೇಕು ನೀವು. ಸಮ್ ಆಫ್ ದ ಪ್ರೆಷರ್, ಇದನ್ನು 2 ರೀತಿ ಸ್ಟೇಟ್ಮೆಂಟ್ ಇರುತ್ತೆ. ಸಮ್ ಆಫ್ ದ ಪ್ರೆಷರ್, ದ ಕೈನೆಟಿಕ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ರಿಮೇನ್ ಕಾನ್ಸ್ಟೆಂಟ್. ಈ ಎಲ್ಲಗಳ ಸಮ್ ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳಿ. ಓಕೆ. ನೆಕ್ಸ್ಟ್, ವಾಟ್ ಈಸ್ ಡೈನಾಮಿಕ್ ಲಿಫ್ಟ್. ಡೈನಾಮಿಕ್ ಲಿಫ್ಟ್ ಅಂದ್ರೆ ಏನು? ದ ಫೋರ್ಸ್ ದಟ್ ಆಕ್ಟ್ಸ್ ಆನ್ ಎ ಬಾಡಿ ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್ ಥ್ರೂ ಎ ಫ್ಲೂಯಿಡ್. ಫ್ಲೂಯಿಡ್ ಅಲ್ಲಿ ಮೂವ್ ಆಗುವಾಗ ಒಂದು ಫೋರ್ಸ್ ಆಕ್ಟ್ ಆಗುತ್ತಲ್ಲ, ಅದಕ್ಕೆ ನಾವು ಡೈನಾಮಿಕ್ ಲಿಫ್ಟ್ ಅಂತ ಕರಿತೀವಿ. ಸ್ಟೇಟ್ ಪಾಸ್ಕಲ್ಸ್ ಲಾ. ಪಾಸ್ಕಲ್ಸ್ ಲಾ ದ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಎ ಚೇಂಜ್ ಇನ್ ಪ್ರೆಷರ್ ಎಕ್ಸರ್ಟೆಡ್ ಅಟ್ ಎನಿ ಪಾರ್ಟ್ ಆಫ್ ಎ ಕನ್ಫೈನ್ಡ್ ಲಿಕ್ವಿಡ್ ಈಸ್ ಟ್ರಾನ್ಸ್ಮಿಟೆಡ್ ಈಕ್ವಲಿ ಅಂಡ್ ಅನ್ಡಿಮಿನೈಸ್ಡ್ ಇನ್ ಆಲ್ ಡೈರೆಕ್ಷನ್ ಥ್ರೂ ದ ಲಿಕ್ವಿಡ್. ಸೊ ಇದು ಪಾಸ್ಕಲ್ಸ್ ಲಾ ಅಂತ. ನೆಕ್ಸ್ಟ್, ವಾಟ್ ಈಸ್ ಕ್ಯಾಪಿಲರಿ ರೈಸ್ ಅಂತ. ದ ಫಿನಾಮಿನಾ ಆಫ್ ರೈಸ್ ಆಫ್ ಎ ಲಿಕ್ವಿಡ್ ಇನ್ ಎ ಕ್ಯಾಪಿಲರಿ ಟ್ಯೂಬ್. ಯಾಕೆಂದ್ರೆ ಕ್ಯಾಪಿಲರಿ ರೈಸ್ ಅಂತ ಕೇಳಿದರೆ ಕ್ಯಾಪಿಲರಿ ಫಾಲ್ ಅಂತ ಕೇಳಲಿಲ್ಲ.
ಹಾಗಾಗಿ ದ ಫಿನಾಮಿನಾ ಆಫ್ ರೈಸ್ ಆಫ್ ಎ ಲಿಕ್ವಿಡ್ ಇನ್ ಎ ಕೆಪಿಲರಿ ಟ್ಯೂಬ್ ಈಸ್ ಕಾಲ್ಡ್ ಕೆಪಿಲರಿ ರೈಸ್ ಅಂತೇಳಿ. ನೆಕ್ಸ್ಟ್ ಸ್ಟೋಕ್ಸ್ ಲಾ ಇದೊಂದು ಏನಾಗುತ್ತೆ ಕೇಳಿದ್ರೆ ಸ್ಟೇಟ್ಮೆಂಟ್ ಅಂತ ಕೆಲವು ಬುಕ್ಗಳಲ್ಲಿ ಮಾಡಿದ್ದಾರೆ ಇದನ್ನು, ಬಟ್ ಆಕ್ಚುಲಿ ಈ ಎಕ್ಸ್ಪ್ರೆಷನ್ ಇಟ್ ಸೆಲ್ಫ್ ಇಸ್ ದ ಸ್ಟೇಟ್ಮೆಂಟ್. ಎಫ್ ಇಸ್ ಈಕ್ವಲ್ ಟು ಆ ವಿಸ್ಕಸ್ ಫೋರ್ಸ್ಗೆ ಎಕ್ಸ್ಪ್ರೆಷನ್ ಬರೀತೀವಲ್ಲ 6π ಈಟಾ ಎ ಅಂಡ್ ವಿ. ಕೆಲವು ಬುಕ್ಗಳಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇದನ್ನು, ಅಂದ್ರೆ ಹೇಗೆ ಅಂದ್ರೆ ದ ವಿಸ್ಕಸ್ ಫೋರ್ಸ್ ಇಸ್ ಪ್ರಪೋರ್ಷನಲ್ ಟು ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ and is proportional to diameter or radius of the small sphere walls and velocity of the ball in the liquid ಅಂತೇಳಿ. ಏನು ಕಷ್ಟಪಡಬೇಡಿ, ಇದನ್ನು ಬರೀರಿ, ಮಾರ್ಕ್ಸ್ ಕೊಡಬೇಕು. ಯಾಕೆಂದ್ರೆ ನಮಗೆ NCERT ಟೆಕ್ಸ್ಟ್ ಬುಕ್ ಅನ್ನೋದು ರೆಫರೆನ್ಸ್, ಅವರು ಅದನ್ನು ಸ್ಟೇಟ್ಮೆಂಟ್ ಅಂತ ಇದನ್ನೇ ಕೊಟ್ಟಿದ್ದಾರೆ. ಬಟ್ ಒಂದು ನಿಮ್ಗೆ ಆಲ್ರೆಡಿ ನಿಮ್ಮ ಆನ್ಸರ್ಸ್ ನಿಮಗೆ ಸಿಕ್ಕಿದೆ, ಅದನ್ನು ಓದಿದಿರಿ, ಕರೆಕ್ಟ್ ಆಗಿದೆ, ಓಕೆ, ಅದನ್ನು ಫಾಲೋ ಮಾಡಿ. ಡಿಫೈನ್ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅಂತೇಳಿ. ಸೊ ಆಂಗಲ್ ಆಫ್ ಕಾಂಟ್ಯಾಕ್ಟ್ ಅನ್ನೋದು ಯಾವಾಗ ಒಂದು ಲಿಕ್ವಿಡ್ ಮತ್ತೆ ಸಾಲಿಡ್ ಸರ್ಫೇಸ್ ಕಾಂಟ್ಯಾಕ್ಟ್ ಆದಾಗ. ಸೊ ಹಾಗಾಗಿ when a liquid is in contact with solid, the angle between the tangent drawn to the free surface of the liquid and the surface of the solid at the point of contact is called angle of contact. ಮತ್ತೆ ಅದೇ ಹೇಳ್ತಾ ಇದ್ದೀನಿ, ನೋಟ್ಸ್ ಮತ್ತೆ ಕೇಳಬೇಡಿ ಮಕ್ಕಳೇ. ನಾನು ಇದನ್ನ ಒಂದ್ಸರಿ ರೆಡಿ ಮಾಡ್ತೀನಿ, ಅದರಲ್ಲೇ ಮತ್ತೆ ಎಡಿಟ್ ಮಾಡಿ ಮತ್ತೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲೇ ಎಡಿಟ್ ಮಾಡ್ತೀನಿ. ನಾನು ಇದನ್ನ ರಿಟರ್ನ್ ಆಗಲಿ ಟೈಪ್ಡ್ ಆಗಲಿ ನನ್ನ ಹತ್ರ ಇರಲ್ಲ. ಹಾಗಾಗಿ ಇದೊಂದು ಸ್ಕ್ರೀನ್ ಶಾಟ್ ಏನೋ ಒಂದು ಮೆಥಡ್ ನಿಮ್ಗೆ ಹೇಳ್ಕೊಡೋದು ಬೇಡ, ನೀವು ನಮಗಿಂತ ಎಕ್ಸ್ಪರ್ಟ್ ಇರ್ತೀರಿ, ಅದನ್ನು ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯ್ತಾ. ಸೊ ಇಲ್ಲಿಗೆ ಈ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸೊ ಕನ್ವರ್ಟ್ 50 ಡಿಗ್ರಿ ಫ್ಯಾರನೈಟ್ ಇನ್ ಸೆಲ್ಸಿಯಸ್ ಸ್ಕೇಲ್. ಸೊ ಈ ಕನ್ವರ್ಷನ್ ಫಾರ್ಮುಲಾ ಎಲ್ಲ ಹೇಳಿದ್ ನೆನ್ಪು ನನಗೆ ಹಿಂದೆ 3 ಮಾರ್ಕ್ಸ್ ಅಲ್ಲಿ ಹೇಳುವಾಗ್ಲೇನೋ. ಸೊ ಸಿಂಪ್ಲಿ ಕನ್ವರ್ಟ್ ಮಾಡಿದ್ರೆ 10 ಡಿಗ್ರಿ ಸೆಲ್ಸಿಯಸ್. ನೀವು ಹೇಗೆ ಮಾಡಿದ್ರಿ ಅಂತ ಬೇಡ, ಆನ್ಸರ್ ಬಂದ್ರೆ ಸಾಕು, ಯಾಕೆಂದ್ರೆ 1 ಮಾರ್ಕ್ ಕ್ವಶನ್ ಇದು ಅಲ್ವಾ. ಸೊ ನೆಕ್ಸ್ಟ್ ಗಿವ್ ಒನ್ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಕನ್ವೆಕ್ಷನ್. ಸೊ ಸೀ ಬ್ರೀಸ್ ಇಸ್ ಎಕ್ಸಾಂಪಲ್, ಅದು ಲ್ಯಾಂಡ್ ಬ್ರೀಸ್ ಅನ್ನೋದು ನ್ಯಾಚುರಲ್ ಕನ್ವೆಕ್ಷನ್ಗೆ ಒಂದು ಎಕ್ಸಾಂಪಲ್. ಕನ್ವೆಕ್ಷನ್ ಅನ್ನೋದು ಗೊತ್ತಿದೆಯಲ್ಲ, ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್. ಸೊ ನೆಕ್ಸ್ಟ್ ರೈಟ್ ದ ರಿಲೇಷನ್ ಬಿಟ್ವೀನ್ ಕೆಲ್ವಿನ್ ಸ್ಕೇಲ್ ಅಂಡ್ ಸೆಲ್ಸಿಯಸ್ ಸ್ಕೇಲ್. ಇದರ ಮಧ್ಯೆ ರಿಲೇಷನ್ ಹೇಳಿ ಅಂತ ಕೇಳ್ತಾರೆ. K is equal to C plus 273. ಇಲ್ಲಿ 273.15 ಬರಿಬೇಕಲ್ಲ ಸರ್ ಅಂತ ಏನು ಅಗತ್ಯ ಇಲ್ಲ, ಯಾಕೆಂದ್ರೆ ಫಾರ್ ಆಲ್ ಪರ್ಪಸ್ ನಾವೇನ್ ಮಾಡ್ತೀವಿ 273 ಅಂತಾನೆ ತಗೊಂಡ್ಬಿಡ್ತೀವಿ. ಹಾಗಾಗಿ K is equal to C plus 273. ವಾಟ್ ಈಸ್ ರೆಗ್ಯುಲೇಷನ್ ಅಂತೇಳಿ. ರೆಗ್ಯುಲೇಷನ್ ಅಂದ್ರೆ ಏನು? ಸೊ ದ ಫಿನಾಮಿನಾ ಆಫ್ ರೀಫ್ರೀಜಿಂಗ್ ಈಸ್ ಕಾಲ್ಡ್ ರೆಗ್ಯುಲೇಷನ್. ನೆನಪಾಗಿರ್ಬೋದು ನಿಮ್ಗೆ, ಆ ಪಾಠ ಕೇಳ್ತಾ ಇರ್ಬೇಕಾದ್ರೆ ಒಂದು ಐಸ್ ಬ್ಲಾಕ್ ಅನ್ನ ತಗೊಂಡು ಅದ್ರ ಮೇಲೆ ಒಂದು ವೈರ್ ಅನ್ನ ಹಾಕಿ ಒಂದು ವೇಟ್ ಹಾಕ್ತಿವಿ, ವೈರ್ ಪಾಸ್ ಆಗಿ ಹೋಗುತ್ತೆ ಬಟ್ ಐಸ್ ಕಟ್ ಆಗಲ್ಲ. ಅಂದ್ರೆ ಪಾಸ್ ಆಗುವಾಗ ಮೆಲ್ಟ್ ಆಗುತ್ತೆ, ವೆರಿ ನೆಕ್ಸ್ಟ್ ಅದು ವಾಟರ್ ಏನಾಗುತ್ತೆ, ರೀಫ್ರೀಜ್ ಆಗುತ್ತೆ, ಐಸ್ ಆಗುತ್ತೆ ಅನ್ನೋ. ಸೊ ವಾಟ್ ಈಸ್ ಥರ್ಮಲ್ ರೇಡಿಯೇಷನ್? ಥರ್ಮಲ್ ರೇಡಿಯೇಷನ್ ಈಸ್ ಫಾರ್ಮ್ ಆಫ್ ಹೀಟ್ ಟ್ರಾನ್ಸ್ಫರ್, ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ದಟ್ ಡಸ್ ನಾಟ್ ರಿಕ್ವೈರ್ ಎ ಮೀಡಿಯಂ. ಸಾಕು, ಎಷ್ಟು ಹೇಳಿದ್ರೆ ಸಾಕಾಗುತ್ತೆ, ಮೀಡಿಯಂ ಅಗತ್ಯ ಇಲ್ಲ, ಅದು ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೆ ಅನ್ನುವಂಥದ್ದು. So what is convection of heat? Convection ಅನ್ನೋದು ಏನು? Is the mode of heat transfer in which heat is transferred from one place to another due to actual motion of the particle of the medium. ನೋಡಿ ಇದು ಹೇಳಬೇಕು, ಯಾಕೆಂದ್ರೆ ಪಾರ್ಟಿಕಲ್ ಮೂವ್ ಆಗಿ ಹೀಟ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಯಾವಾಗಲೂ ಫ್ಲೂಯಿಡ್ ಅಲ್ಲಿ ಮಾತ್ರ ಇದು ಸಾಧ್ಯ ಅಲ್ವಾ. ಸೊ ಹಾಗಾಗಿ ಕನ್ವೆಕ್ಷನ್ ಅನ್ನೋದು ಕರೆಕ್ಟ್ ಆಗಿ ಹೇಳ್ಬೇಕು. ನೆಕ್ಸ್ಟ್ ವಾಟ್ ಈಸ್ ಲ್ಯಾಂಡ್ ಬ್ರೀಸ್ ಅಂತ ಕೇಳ್ತಾರೆ. ಸಿ ಬ್ರೀಸ್ ಮತ್ತೆ ಲ್ಯಾಂಡ್ ಬ್ರೀಸ್ ಕಲ್ತಿದ್ರಲ್ವಾ. ಸೊ ಲ್ಯಾಂಡ್ ಬ್ರೀಸ್ ಅಂದ್ರೆ ಏನು? ದ ಬ್ರೀಸ್ ದಟ್ ಬ್ಲೋಸ್ ಫ್ರಮ್ ದ ಲ್ಯಾಂಡ್ ಟುವರ್ಡ್ಸ್ ದ ಸಿ ಆಫ್ಟರ್ ಸನ್ಸೆಟ್ is called land breeze. ಇದಕ್ಕೆ ಎಕ್ಸ್ಪ್ಲನೇಷನ್ ಎಲ್ಲ ಇಲ್ಲಿ ಬೇಕಾಗಲ್ಲ, ಜಸ್ಟ್ ಒಂದು ಸೆಂಟೆನ್ಸ್ ಆ ರೀತಿ ಕಂಪ್ಲೀಟ್ ಆಗುವಾಗ ಇರಬೇಕು. ನೆಕ್ಸ್ಟ್ ಡಿಫೈನ್ ಲೆಟೆಂಟ್ ಹೀಟ್ ಆಫ್ ಫ್ಯೂಸನ್ ಅಲ್ವಾ. ಹೇಗೆ ಡಿಫೈನ್ ಮಾಡ್ತೀರಾ? ಇಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಚೇಂಜ್ ಯೂನಿಟ್ ಮಾಸ್ ಆಫ್ ಎ ಸಾಲಿಡ್ ಟು ಲಿಕ್ವಿಡ್ ಎಟ್ ದ ಮೆಲ್ಟಿಂಗ್ ಪಾಯಿಂಟ್. ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ, ಹಾಗಾಗಿ ನಾವು ಅದನ್ನ ಮೆನ್ಷನ್ ಮಾಡ್ಬೇಕು ಎಟ್ ದ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿ. ನೆಕ್ಸ್ಟ್ ವಿಚ್ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ಡಸ್ ನಾಟ್ ರಿಕ್ವೈರ್ ಎನಿ ಮಟೀರಿಯಲ್ ಮೀಡಿಯಂ ಇಲ್ಲದೆ ಪಾಸ್ ಆಗುವಂಥದ್ದು ಯಾವುದು? ಥರ್ಮಲ್ ರೇಡಿಯೇಷನ್. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ನೋಡಿದ್ರೆ ಎಕ್ಸ್ಪ್ರೆಷನ್ ಬರೀದೆ ಅಂತ ಹೇಳಿದರೆ ಸಿಂಪ್ಲಿ ಆಲ್ಫಾ ಆರ್ ಆಲ್ಫಾ ಎಲ್ ಅಂತ ಬರೀಬಹುದು. ಡೆಲ್ಟಾ ಎಲ್ ಚೇಂಜ್ ಇನ್ ಲೆಂತ್ ಟು ದ ಒರಿಜಿನಲ್ ಲೆಂತ್ ರೇಷಿಯೋ, ಮತ್ತೆ 1/ΔT ಅಲ್ವಾ. ಅಟ್ ವಾಟ್ ಟೆಂಪರೇಚರ್ ಡೆನ್ಸಿಟಿ ಆಫ್ ವಾಟರ್ ಈಸ್ ಮ್ಯಾಕ್ಸಿಮಮ್? 4 ಡಿಗ್ರಿ ಸೆಲ್ಸಿಯಸ್. 4 ಡಿಗ್ರಿ ಸೆಲ್ಸಿಯಸ್ ಆ ಒಂದು ಡೆನ್ಸಿಟಿ ಆಫ್ ವಾಟರ್ ಮ್ಯಾಕ್ಸಿಮಮ್ ಇರುತ್ತೆ ಅನ್ನುವಂಥ. ಡಿಫೈನ್ ಸ್ಪೆಸಿಫಿಕ್ ಹೀಟ್ ಆಫ್ ಎ ಸಬ್ಸ್ಟೆನ್ಸ್. ಸ್ಪೆಸಿಫಿಕ್ ಹೀಟ್ ಅನ್ನು ಡಿಫೈನ್ ಮಾಡಿ ಅಂತ ಹೇಳಿದ್ರೆ ಇಸ್ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೇಸ್ ದ ಟೆಂಪರೇಚರ್ ಆಫ್ ಯೂನಿಟ್ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಥ್ರೂ 1 ಡಿಗ್ರಿ ಸೆಲ್ಸಿಯಸ್ ಆರ್ 1 ಕೆಲ್ವಿನ್. ಎರಡು 1 ಕೆಲ್ವಿನ್ ಅಂದಾಗ SI ಆಗುತ್ತೆ. ಸೊ ಇದರ ಏನಂದ್ರೆ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್
ಟು ರೇಸ್ ದ ಟೆಂಪರೇಚರ್ ಆಫ್ ಯೂನಿಟ್ ಮಾಸ್. ಅಂದ್ರೆ SI ದಲ್ಲಿ ನಾವು 1 kg ತಗೋತೀವಿ, ಹಾಗೂ ಹೇಳ್ಬೋದು ಡೆಫಿನೇಷನ್ 1 kg ಆಫ್ ಮಾಸ್ ಥ್ರೂ 1 degree Celsius ಅಂತ ಹೇಳಿ. ಓಕೆ, ನೆಕ್ಸ್ಟ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಗ್ರೀನ್ ಹೌಸ್ ಗ್ಯಾಸಸ್. ಸುಮಾರಷ್ಟು ಇದೆ ಗ್ಯಾಸ್ಗಳು. ಸೊ ಅದರಲ್ಲಿ ನೆನಪಿರೋದು ಈಸಿಯಾಗಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಇದು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನೋ. ವಾಟ್ ಈಸ್ ಕ್ಯಾಲೋರಿಮೀಟರ್ ಅಂತೇಳಿ. ಕ್ಯಾಲೋರಿಮೀಟರ್ ಅಂದ್ರೆ ಏನು ಅಂತ. ಕ್ಯಾಲೋರಿಮೀಟರ್ ಇಸ್ ಎ ಡಿವೈಸ್ ಯೂಸ್ ಟು ಮೆಜರ್ ಹೀಟ್ ಮೆಜರ್ಮೆಂಟ್ ಮಾಡೋಕಿರೋದು ಡಿವೈಸ್ ಕ್ಯಾಲೋರಿಮೀಟರ್ ಅಂತೇಳಿ. ಸೊ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಚಾಪ್ಟರ್ಗೆ 1 ಮಾರ್ಕಿಂಗ್ ಕ್ವಶನ್ಸ್, ಪ್ರೊಬೇಬಲ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲವನ್ನು ಕವರ್ ಮಾಡಿದ್ರೆ ನೀವು ಬುಕ್ಸ್ ಓದ್ದಾಗೆ ಆಗುತ್ತೆ. ಒಂದಿಷ್ಟು ಗೆಸ್ ಮಾಡಿ ಇದಿಷ್ಟು ಆಗ್ಬೋದು ಅಂತ ಸೆಲೆಕ್ಟ್ ಮಾಡಿರುವಂತ. ನೆಕ್ಸ್ಟ್ ಥರ್ಮೋಡೈನಮಿಕ್ಸ್ ಬಂದ್ರೆ ಗಿವ್ ದ ಮ್ಯಾಥಮೆಟಿಕಲ್ ರಿಪ್ರೆಸೆಂಟೇಷನ್ ಆಫ್ ಅಡಿಯಾಬೆಟಿಕ್ ಪ್ರೋಸೆಸ್. ಅಡಿಯಾಬೆಟಿಕ್ ಪ್ರೋಸೆಸ್ಗೆ ಮ್ಯಾಥಮೆಟಿಕಲ್ ರಿಪ್ರೆಸೆಂಟೇಷನ್ ಏನ್ ಬರೀತೀರಿ? ಸೊ PV gamma equals to ಕಾನ್ಸ್ಟೆಂಟ್ ಅಲ್ವಾ. ನೆಕ್ಸ್ಟ್ ಗಿವ್ ದ ಇಕ್ವೇಶನ್ ಆಫ್ ಸ್ಟೇಟ್ ಫಾರ್ ಅನ್ ಐಸೋಥರ್ಮಲ್ ಪ್ರೋಸೆಸ್. ಐಸೋಥರ್ಮಲ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ? PV equals to ಕಾನ್ಸ್ಟೆಂಟ್ ಇರುತ್ತೆ. ನೆಕ್ಸ್ಟ್ ವಾಟ್ ಈಸ್ ಕಾರ್ನಾಟ್ಸ್ ಹೀಟ್ ಎಂಜಿನ್ ಅಂತ ಹೇಳಿ. ಸೊ ಕಾರ್ನಾಟ್ಸ್ ಹೀಟ್ ಎಂಜಿನ್ ಅಂದ್ರೆ ಏನು? ಕಾರ್ನಾಟ್ ಎಂಜಿನ್ ಈಸ್ ಅನ್ ಐಡಿಯಲ್ ರಿವರ್ಸಿಬಲ್ ಹೀಟ್ ಇಂಜಿನ್ ಆಪರೇಟಿಂಗ್ ಬಿಟ್ವೀನ್ 2 ಟೆಂಪರೇಚರ್ಸ್. ನೋಡಿ, 2 ವರ್ಡ್ ಬೇಕು ಇಲ್ಲಿ. ಒಂದು ಐಡಿಯಲ್ ಅನ್ನೋದು ಥಿಯರಾಟಿಕಲ್ ಇದು, ಅಂಡ್ ರಿವರ್ಸಿಬಲ್ ಅಲ್ವಾ. ಸ್ಟಾರ್ಟಿಂಗ್ ಪಾಯಿಂಟ್ಗೆ ಮತ್ತೆ ಬರುತ್ತೆ, ಈ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ವಾಟ್ ಈಸ್ ಐಸೋಥರ್ಮಲ್ ಪ್ರೋಸೆಸ್. ಐಸೋಥರ್ಮಲ್ ಪ್ರೋಸೆಸ್ ಅಂದ್ರೆ ಏನು? a process in which pressure and volume changes at constant temperature. ಇದಕ್ಕೆ ನಾವು ಐಸೋಥರ್ಮಲ್ ಪ್ರೋಸೆಸ್ ಅಂತ ಕರಿತೀವಿ. From which principle the first law of thermodynamics follows. ಅಂದ್ರೆ ಆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಯಾವ ಒಂದು ಪ್ರಿನ್ಸಿಪಲ್ ಅಲ್ಲಿ ಸ್ಟೇಟ್ಮೆಂಟ್ ಇದೆ ಅನ್ನುವಂಥದ್ದು. ಸೊ ಇದು ಕನ್ಸರ್ವೇಷನ್ ಆಫ್ ಎನರ್ಜಿ ಅಲ್ವಾ. ನೆಕ್ಸ್ಟ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ 0th law ಆಫ್ ಥರ್ಮೋಡೈನಮಿಕ್ಸ್. 0th law ಏನ್ ಹೇಳುತ್ತೆ ನಮಗೆ? ಸೊ ಕಾನ್ಸೆಪ್ಟ್ ಆಫ್ ಟೆಂಪರೇಚರ್ ಬಗ್ಗೆ ಅದು ಹೇಳುವಂಥದ್ದು. ನೆಕ್ಸ್ಟ್ ಸ್ಟೇಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಫಸ್ಟ್ ಲಾವನ್ನ ಹೇಳಿ ಅಂತ ಕೇಳ್ತಾರೆ. Heat energy supplied to the system goes to partly to increase the internal energy of the system and the rest in work on the environment. So ಇದು ಫಸ್ಟ್ ಲಾ ಹೇಳ್ತಾ ಇರೋದು. ಅಂದ್ರೆ ನೀವು ಏನ್ ಸಪ್ಲೈ ಮಾಡಿರುವಂತ ಹೀಟ್ ಇದೆ ಅದರಲ್ಲಿ ಒಂದು ಪಾರ್ಟ್ ಇಂಟರ್ನಲ್ ಎನರ್ಜಿಯನ್ನ ಇನ್ಕ್ರೀಸ್ ಮಾಡುತ್ತೆ, ರಿಮೈನಿಂಗ್ ಪಾರ್ಟ್ ಏನಿರುತ್ತೆ ಅದು ಕೆಲಸ ಮಾಡುತ್ತೆ, ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ಅಂತ ಹೇಳಿ. ಇಲ್ಲಿಗೆ ಥರ್ಮೋಡೈನಮಿಕ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕೈನೆಟಿಕ್ ಥಿಯರಿ. How does average kinetic energy of a gas molecule depends on the absolute temperature. So ಇದೊಂದು ಬಹಳ ಈಸಿ ಕ್ವಶನ್, ಬಟ್ ಪದೇ ಪದೇ ಕೇಳಿರುವಂತದ್ದು. ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಲ್ವಾ. ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್. ಮೆನ್ಷನ್ ದ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಎ ಡಯಾಟಮಿಕ್ ಗ್ಯಾಸ್ ಮಾಲಿಕ್ಯೂಲ್ ವಿದೌಟ್ ವೈಬ್ರೇಷನ್. ವೈಬ್ರೇಷನ್ ಬಿಡಿ ಅಂತ ಹೇಳಿದ್ದಾರೆ, ಅದನ್ನ ಕೌಂಟ್ ಮಾಡಬೇಡಿ. ಸೊ ಡಯಾಟಮಿಕ್ ಗ್ಯಾಸ್ ಅಂದ್ರೆ ಏನಿರುತ್ತೆ? ಟ್ರಾನ್ಸ್ಲೇಟರಿ ಅಂಡ್ ರೊಟೇಷನಲ್ ಮೋಷನ್ ಇರುತ್ತಲ್ವಾ. ಸೊ ಟೋಟಲಿ ಎಷ್ಟಾಗುತ್ತೆ? ಅದು 5 ಇರುತ್ತೆ ಅಂತೇಳಿ. ನೆಕ್ಸ್ಟ್ ಡಿಫೈನ್ ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಎ ಗ್ಯಾಸ್ ಮಾಲಿಕ್ಯೂಲ್. ಡಿಗ್ರೀಸ್ ಆಫ್ ಫ್ರೀಡಮ್ ಅಂದ್ರೆ ಏನು ಅನ್ನುವಂಥದ್ದು. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಈಸ್ ಡಿಫೈನ್ಡ್ ಆಸ್ ದ ಟೋಟಲ್ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇಸ್ ಇನ್ ವಿಚ್ ದ ಪಾರ್ಟಿಕಲ್ ಆಫ್ ಎ ಸಿಸ್ಟಮ್ ಕ್ಯಾನ್ ಅಬ್ಸಾರ್ಬ್ ಎನರ್ಜಿ. ನೆಕ್ಸ್ಟ್ ರೈಟ್ ಇಕ್ವೇಶನ್ ಆಫ್ ಸ್ಟೇಟ್ ಆಫ್ ಎ ಪರ್ಫೆಕ್ಟ್ ಗ್ಯಾಸ್. PV equals to μRT. ಸ್ಟೇಟ್ ದ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಇದರ ಲಾವನ್ನು ಹೇಳಿ ಅಂತ ಹೇಳ್ತಾರೆ. ಇನ್ ಈಕ್ವಿಲಿಬ್ರಿಯಂ the total energy is equally distributed in all possible energy mode having an average energy equal to half kBT. Correct? What is mean free path of a gas molecule? The average distance a molecule can travel without colliding is called the mean free path. How many degrees of freedom for a monatomic gas molecule? ಎಷ್ಟಿರುತ್ತೆ degrees of freedom ಅಂತ ಹೇಳಿ? monatomic gas ಗೆ 3 ಇರುತ್ತೆ. Okay? ಇಲ್ಲಿಗೆ kinetic theory ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ oscillation. Give an example for motion which is periodic but not oscillatory. Periodic ಅಂದ್ರೆ ಅದಕ್ಕೆ ಟೈಮ್ ಪೀರಿಯಡ್ ಇದೆ, ಬಟ್ ಆಸಿಲೇಟರಿ ಅಂದ್ರೆ ಟು ಆ್ಯಂಡ್ ಫ್ರೋ ಅಲ್ಲ ಅಂತ ಹೇಳಿ. ಸೊ ಬ್ಯಾಕ್ ಆ್ಯಂಡ್ ಫೋರ್ತ್ ಅಂತೀವಲ್ಲ ಹಾಗೆ. ಅದು ಯಾವ್ದು ಒಂದು ಎಕ್ಸಾಂಪಲ್ ಬೇಕಾದಷ್ಟು ಇರುತ್ತೆ. ಈ ಪ್ಲಾನೆಟ್ಸ್ ಎಲ್ಲವನ್ನು ತಿಳ್ಕೊಂಡು ಹೇಳ್ಬೋದು ನಾವು. ಸೊ ರೊಟೇಷನ್ ಆಫ್ ಅರ್ತ್ ಅಬೌಟ್ ಇಟ್ಸ್ ಆಕ್ಸಿಸ್ ಅಲ್ವಾ. ನೆಕ್ಸ್ಟ್ ರೈಟ್ ದ ರಿಲೇಷನ್ ಬಿಟ್ವೀನ್ ಟೈಮ್ ಪೀರಿಯಡ್ ಅಂಡ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್. ವೆರಿ ಸಿಂಪಲ್ ಕ್ವಶನ್. ಸೊ T is equal to 1/μ. ನೀವೇನಾದ್ರೂ F ಅಂತ ಕಲ್ತಿದ್ರೆ ಫ್ರೀಕ್ವೆನ್ಸಿಗೆ 1/F ಅಂತ ಬರೀರಿ. both are correct. What happens to the period of oscillation of a simple pendulum if its length is doubled? ಅಂದ್ರೆ ಲೆಂತ್ ಡಬಲ್ ಮಾಡಿದ್ರೆ ಟೈಮ್ ಪೀರಿಯಡ್ ಏನಾಗುತ್ತೆ ಅಂತೇಳಿ. ಸೊ ಟೈಮ್ ಪೀರಿಯಡ್ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. The period will increase by a factor of √2. What is the period of seconds pendulum? Seconds pendulum ನ ಪೀರಿಯಡ್ ಎಷ್ಟಿರುತ್ತೆ ನೋಡಿ. ಇದು ಅಪ್ಲಿಕೇಶನ್ ಟೈಪ್. ನೀವು ಪ್ರಾಕ್ಟಿಕಲ್ ಕಲ್ತಿರ್ತೀರಿ, ಅಲ್ಲಿ ಮಾಡಿರ್ತೀರಿ, ಇದು ಈ ತರ ಕ್ವಶನ್ಸ್ ಕೇಳ್ತಾರೆ. ಸೊ 2 seconds. Okay. Next, at what position the velocity of a particle executing SHM is maximum ಅಂತ ಹೇಳಿ. ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂತೇಳಿ. ಸೊ ಮೀನ್ ಪೊಸಿಷನ್ ಅಲ್ಲಿ ಇದು ಮ್ಯಾಕ್ಸಿಮಮ್ ಇರುತ್ತೆ ವೆಲಾಸಿಟಿ. ನೆನಪಿರ್ಲಿ, ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗ್ತಾ 0 ಆಗ್ಬಿಡುತ್ತೆ ಅಲ್ವಾ.
ನೆಕ್ಸ್ಟ್ ರೈಟ್ ದ ರಿಲೇಷನ್ ಬಿಟ್ವೀನ್ ಆಂಗ್ಯುಲರ್ ವೇವ್ ನಂಬರ್ ಅಂಡ್ ದ ವೇವ್ ಲೆಂತ್. ಇದ್ರ ಮಧ್ಯೆ ರಿಲೇಷನ್ ಏನಿದೆ ಅನ್ನುವಂಥದ್ದು. ಕೆ ಇಸ್ ಈಕ್ವಲ್ ಟು 2π by lambda. ವಾಟ್ ಈಸ್ ರಿಸೋನೆನ್ಸ್ ಅಂತೇಳಿ, ದ ಫಿನಾಮಿನಾ ಆಫ್ ಇನ್ಕ್ರೀಸ್ ಇನ್ ಆಂಪ್ಲಿಟ್ಯೂಡ್ ಅಂಡ್ ದ ಡ್ರೈವಿಂಗ್ ಫೋರ್ಸ್ ಇಸ್ ಕ್ಲೋಸ್ ಟು ದ ನ್ಯಾಚುರಲ್ ಫ್ರೀಕ್ವೆನ್ಸಿ ಆಫ್ ದ ಆಸಿಲೇಟರ್. ರಿಸೋನೆನ್ಸ್ ಅಂತ ಹೇಳ್ತಾರೆ. ಇಲ್ಲಿಗೆ ಆಸಿಲೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೇವ್ಸಿಗೆ ಬಂದಾಗ ಲಾಸ್ಟ್ ಚಾಪ್ಟರ್ ಅಲ್ವಾ. ಸೊ ವಾಟ್ ಈಸ್ ಆಂಪ್ಲಿಟ್ಯೂಡ್ ಅಂತ ಹೇಳಿ, ಸೊ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಫ್ರಮ್ ಇಟ್ಸ್ ಮೀನ್ ಪೊಸಿಷನ್, ಅದಕ್ಕೆ ನಾವು ಆಂಪ್ಲಿಟ್ಯೂಡ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ನೋಡ್ ಅಂಡ್ ಅಡ್ಜಸೆಂಟ್ ಆಂಟಿನೋಡ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಅಂತ ಹೇಳಿ, ನೋಡ್ ಮತ್ತೆ ಆಂಟಿನೋಡ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ನೀವು ವೇವ್ ಲೆಂತ್ ಅಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ λ/4 ಅಲ್ವಾ. ನೆಕ್ಸ್ಟ್ ಹೌ ಸ್ಟೇಷನರಿ ವೇವ್ಸ್ ಆರ್ ಪ್ರೊಡ್ಯೂಸ್ಡ್. ಸ್ಟೇಷನರಿ ವೇವ್ಸ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ಸ್ಟೇಷನರಿ ವೇವ್ಸ್ ಆರ್ ಫಾರ್ಮ್ಡ್ ಬೈ ದ superposition of two traveling waves of the same frequency traveling in opposite direction. ಇಲ್ಲಿ ಸೂಪರ್ಪೊಸಿಷನ್ ಅನ್ನು ವರ್ಡ್ ಬೇಕು, ಟೂ ವೇವ್ಸ್ ಸೂಪರ್ಪೊಸಿಷನ್ ಆಗಬೇಕು. ಬಟ್ ಕಂಡೀಷನ್ ಏನು ಅಂದ್ರೆ ಸೇಮ್ ಫ್ರೀಕ್ವೆನ್ಸಿ ಅಂಡ್ ಆಂಪ್ಲಿಟ್ಯೂಡ್ ಇರಬೇಕು, ಬಟ್ ಟ್ರಾವೆಲಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್. ಒಂದು ಹೀಗೆ ಹೋಗ್ತಾ ಇದೆ ಅಂದ್ರೆ ಇನ್ನೊಂದು ಹೀಗೆ ಹೋಗ್ಬೇಕು. ಸೊ ಅವಾಗ ಅವು ಏನಾಗುತ್ತೆ, ಸ್ಟೇಷನರಿ ವೇವ್ಸ್ ಅಥವಾ ಸ್ಟ್ಯಾಂಡಿಂಗ್ ವೇವ್ಸ್ ಫಾರ್ಮೇಶನ್ ಆಗುತ್ತೆ. ವಿಚ್ ಹಾರ್ಮೋನಿಕ್ಸ್ ಆರ್ ಪ್ರೆಸೆಂಟ್ ಇನ್ ದ ಮೋಡ್ಸ್ ಆಫ್ ವೈಬ್ರೇಷನ್ ಆಫ್ ಏರ್ ಕಾಲಮ್ ಇನ್ ಎ ಕ್ಲೋಸ್ಡ್ ಪೈಪ್. ಸೊ ಯಾವುದದು ಆಡ್ ಹಾರ್ಮೋನಿಕ್ಸ್ ಅಂತ ಕರೀತಾರಲ್ವ, 1:3 5 ಹೀಗೆ ಬರ್ತಾ ಹೋಗುತ್ತೆ. ವಾಟ್ ಈಸ್ ದ ಫೇಸ್ ಚೇಂಜ್ ವೆನ್ ಎ ವೇವ್ ಗೆಟ್ಸ್ ರಿಫ್ಲೆಕ್ಟೆಡ್ ಫ್ರಮ್ ಎ ರಿಜಿಡ್ ಬೌಂಡರಿ. ನೋಡಿ ಇದನ್ನ ಒಂದು ರಿಫ್ಲೆಕ್ಷನ್ ಅಂತ ಬರುತ್ತಲ್ವ, ಆ ಒಂದು ಪಾರ್ಟ್ ಅಲ್ಲಿ ಇದೆ. ಸೊ 180 ಡಿಗ್ರಿ ಅಂತ ಬರೀರಿ, ಇಲ್ಲ 5 ಅಂತ ಬರೀರಿ, ಬೋತ್ ಆರ್ ಕರೆಕ್ಟ್. ಡಿಗ್ರಿ ಆರ್ ರೇಡಿಯನ್ಸ್. ವಾಟ್ ಆರ್ ಮೆಕ್ಯಾನಿಕಲ್ ವೇವ್ಸ್. ಮೆಕ್ಯಾನಿಕಲ್ ವೇವ್ಸ್ ಅಂದ್ರೆ ಏನು ಅಂತ ಹೇಳಿ, ವೇವ್ಸ್ ವಿಚ್ ರಿಕ್ವೈರ್ ಮಟೀರಿಯಲ್ ಮೀಡಿಯಂ ಫಾರ್ ದರ್ ಪ್ರೊಪಗೇಷನ್. ಆ ವೇವ್ ಟ್ರಾವೆಲ್ ಆಗಬೇಕಂದ್ರೆ ಮೀಡಿಯಂ ಇರಬೇಕು, ಮೀಡಿಯಂ ಇಲ್ಲದೆ ಇದ್ರೆ ಹೋಗಲ್ಲ. ಈಗ ಸೌಂಡ್ ವೇವ್ ಅದೇ ಏರ್ ಮೀಡಿಯಂ ಇದೆ, ಹಾಗಾಗಿ ನಾ ಮಾತಾಡಿದ್ದು ನಿಮ್ಗೆ ಕೇಳಿಸ್ತಾ ಇದೆ ಅಲ್ವಾ. ವಾಟ್ ಆರ್ ಬೀಡ್ಸ್. ಬೀಡ್ಸ್ ಅಂದ್ರೆ ಏನು ಅಂತೇಳಿ, ಸೊ ವ್ಯಾಕ್ಸಿಂಗ್ ಅಂಡ್ ವೇನಿಂಗ್ ಆಫ್ ದ ಇಂಟೆನ್ಸಿಟಿ ಆಫ್ ಸೌಂಡ್. ವ್ಯಾಕ್ಸಿಂಗ್ ಅಂಡ್ ವೇನಿಂಗ್ ಅಂದ್ರೆ ಒಂದ್ಸರಿ ಜಾಸ್ತಿ ಆಗುತ್ತೆ, ಒಂದ್ಸರಿ ಕಡಿಮೆ ಆಗುತ್ತೆ. ಆ ಸೌಂಡ್ ಎರಡೂ ಏನಾಗಿರ್ಬೇಕು, ಸೌಂಡ್ ಡ್ಯೂ ಟು ಸೂಪರ್ಪೊಸಿಷನ್ ಆಫ್ ಟೂ ಸೌಂಡ್ ವೇವ್ಸ್ ಆಫ್ ಕ್ಲೋಸ್ ಫ್ರೀಕ್ವೆನ್ಸೀಸ್. ಆ ಫ್ರೀಕ್ವೆನ್ಸಿ ಡಿಫ್ರೆನ್ಸ್ ಲೆಸ್ ದೆನ್ 10 ಇದ್ರೆ ಮಾತ್ರ ನಮ್ಗೆ ಆ ಬೀಟ್ಸ್ ಅನ್ನ ನಾವು ಕೇಳಬಹುದು ಅಂತ ಹೇಳಿ. ವೆರಿ ಇಂಪಾರ್ಟೆಂಟ್, ಯಾಕೆಂದ್ರೆ ಬೀಟ್ಸ್ ಅನ್ನೋದು ಮೇಲೆ ತುಂಬಾ ಥಿಯರಿ ಆಫ್ ಬೀಟ್ಸ್ ಇದೆ, ನೀವು ಅದರ ಅಪ್ಲಿಕೇಶನ್ಸ್ ಎಲ್ಲ ಕಲ್ತಿರ್ಬೋದು. ಸೊ ನೆಕ್ಸ್ಟ್ ವಾಟ್ ಈಸ್ ಡಾಪ್ಲರ್ ಇಫೆಕ್ಟ್ ಅನ್ನುವಂಥದ್ದು. ದ ಮೋಷನ್ ರಿಲೇಟೆಡ್ ಫ್ರೀಕ್ವೆನ್ಸಿ ಚೇಂಜ್ ಇಸ್ ಕಾಲ್ಡ್ ಡಾಪ್ಲರ್ ಇಫೆಕ್ಟ್. ನೋಡಿ ಸರಿಯಾಗಿ ಸೆಂಟೆನ್ಸ್ ಓದ್ಕೊಳ್ಳಿ. ದ ಮೋಷನ್ ರಿಲೇಟೆಡ್ ಫ್ರೀಕ್ವೆನ್ಸಿ ಚೇಂಜ್, ಒಂದು ಸಿಂಪಲ್ ಸೆಂಟೆನ್ಸ್. ಮೋಷನ್ ರಿಲೇಟೆಡ್ ಫ್ರೀಕ್ವೆನ್ಸಿ ಚೇಂಜ್ ಇಸ್ ಕಾಲ್ಡ್ ಡಾಪ್ಲರ್ ಇಫೆಕ್ಟ್. ಯಾವಾಗ ಸೋರ್ಸ್ ಅಥವಾ ಅಬ್ಸರ್ವರ್ ಮೂವ್ ಆಗ್ತಾರೋ, ರಿಲೇಟಿವ್ ಮೋಷನ್ ಬಿಟ್ವೀನ್ ಸೋರ್ಸ್ ಅಂಡ್ ಅಬ್ಸರ್ವರ್, ದರ್ ಇಸ್ ಅನ್ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ. ನಮಗೆ ಅದರ ಪಿಚ್ ಅಥವಾ ಫ್ರೀಕ್ವೆನ್ಸಿ ಚೇಂಜ್ ಆಗಿ ಅನುಭವಕ್ಕೆ ಬರುತ್ತೆ. ಆಕ್ಚುಲಿ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ, ಬಟ್ ಅದು ಚೇಂಜ್ ಆದ ಹಾಗೆ ನಮ್ಗೆ ಅನ್ಸುತ್ತಲ್ವ, ಅದಕ್ಕೆ ಡಾಪ್ಲರ್ ಇಫೆಕ್ಟ್ ಅಂತ ಕರೀತಾರೆ. ವಾಟ್ ಈಸ್ ನೋಡ್ ಇನ್ ಎ ಸ್ಟೇಷನರಿ ವೇವ್ಸ್. ನೋಡ್ ಅಂದ್ರೆ ಏನು ಅನ್ನುವಂಥದ್ದು. ನೋಡ್ಸ್ ಆರ್ ದ ಪೊಸಿಷನ್ ಆನ್ ದ ಸ್ಟೇಷನರಿ ವೇವ್ಸ್ ಹ್ಯಾವಿಂಗ್ 0 ಆಂಪ್ಲಿಟ್ಯೂಡ್. ಪಾರ್ಟಿಕಲ್ ಮೂವ್ ಆಗಲ್ಲ, ಸ್ಟೇಷನರಿ ಇದ್ಬಿಡುತ್ತೆ. ಸೊ 0 ಆಂಪ್ಲಿಟ್ಯೂಡ್ ಅಂದ್ರೆ ಇದ್ದಲ್ಲೇ ಮೀನ್ ಪೊಸಿಷನ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು. ವಾಟ್ ಈಸ್ ಆಂಟಿನೋಡ್ ಇನ್ ಎ ಸ್ಟೇಷನರಿ ವೇವ್ಸ್. ಆಂಟಿನೋಡ್ ಅನ್ನೋದೇನು, ಸೊ ಪೊಸಿಷನ್ ಆಫ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಸ್ಟೇಷನರಿ ವೇವ್ಸ್ ಅಥವಾ ಪಾರ್ಟಿಕಲ್ಸ್. ಆ ಸ್ಟೇಷನರಿ ವೇವ್ ಅಲ್ಲಿ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ನಾವು ಎಲ್ಲಿ ನೋಡ್ತೀವಲ್ಲ ಅದಕ್ಕೆ ನಾವು ಆಂಟಿನೋಡ್ ಅಂತ ಹೇಳ್ತೀವಿ ಅಂತೇಳಿ. ಇಲ್ಲಿಗೆ ವೇವ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ, ಅದ್ರ ಜೊತೆಗೆ ಈ ಪಾರ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನಾನು ಅನ್ಸ್ಕೊತೀನಿ, ಅಂದ್ರೆ ನಿಮ್ಗೆ ಇದರಿಂದ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ನಾನು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಹೇಳಿ. ಜೊತೆಗೆ ಏನಾದರೂ ವಿಡಿಯೋ ಕ್ವಾಲಿಟಿ ಅಥವಾ ಏನೋ ಬ್ರೇಕ್ ಆಗಿದ್ದು, ನಾನು ಸೌಂಡ್ ಕೇಳದೆ ಇರೋದು ಆ ಥರ ಏನಾದ್ರು ಇದ್ರೆ ನಾನು ಕೇಳಿ. ನನಗೊಂದು ಹ್ಯಾಬಿಟ್, ನಾನು ಮಾಡಿದ ವಿಡಿಯೋನ ರಿಪೀಟ್ ಮತ್ತೆ ನಾನು ನೋಡಲ್ಲ, ಹಾಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಎಡಿಟು ಮಾಡಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಹಾಗಾಗಿ ಆ ಥರ ಏನಾದರೂ ನಿಮಗೆ ಗಮನಕ್ಕೆ ಬಂದರೆ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.